ಹಲೋ, ಪ್ರೈಸ್ ದ ಲಾರ್ಡ್. ಸೊ ನಮ್ಮ ಮನೆಗೆ ಭಾಳ ಸಲ ಮಾರ್ಕೆಟಿಂಗ್ ಫೀಲ್ಡಿಂದ ಕೆಲವ್ರು ಬರ್ತಾ ಇರ್ತಾರೆ. ಈ ಥರ ಸೋಪ್ಸ್ ತೊಗೊಳ್ಳಿ, ಡಿಟರ್ಜೆಂಟ್ಸ್ ತೊಗೊಳ್ಳಿ, ಆ ಥರ ಇರುತ್ತೆ, ಈ ಥರ ಇರುತ್ತೆ, ನಿಮ್ಮ ಕ್ಲಾತ್ ಶೈನಿಂಗ್ ಆಗುತ್ತೆ ಅಂತ ಭಾಳ ಹೇಳ್ತಾರೆ. ನಾವು ಅವಾಗ ತೊಗೊಳೋದೋ ಬೇಡವೋ, ಯಾವತ್ತೂ ಯೂಸ್ ಮಾಡಿಲ್ವಲ್ಲ ಅಂತ ನಮಗೆ ಅನಿಸ್ತಾ ಇರುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ಫ್ರೀ ಸ್ಯಾಂಪಲ್ ತೊಗೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ, ಚೆನ್ನಾಗಿದ್ರೆ ತೊಗೊಳ್ರಿ ಅಂತ ಹೇಳ್ತಾರೆ. ಆವಾಗ ನಾವು ಅದಕ್ಕೆ ಫ್ರೀಯಾಗಿ ಅಲ್ವಾ ಸಿಕ್ಕಿರೋದು, ಟ್ರೈ ಮಾಡಿದರೆ ಆಯಿತು ಅಂತ ತೊಗೋತೀವಿ. ಹಾಗೆಯೇ ಫ್ರೂಟ್ಸ್ ಮಾರ್ಕೆಟಿಗೆ ಹೋದಾಗ ಆವಾಗೂ ನಾವು ಗ್ರೇಪ್ಸ್ ಆಗಲಿ, ವಾಟರ್ ಮೆಲನ್ ಆಗಲಿ ತಗೊಳ್ಳುವಾಗ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ. ಅದಕ್ಕೂ ಇದು ಚೆನ್ನಾಗಿರುತ್ತೋ ಇಲ್ವೋ ಒಳಗಡೆ ಫ್ರೂಟು ಅಂತ ಅಂದ್ಕೊಳ್ತೀವಿ. ಆವಾಗ ಫ್ರೂಟ್ ಮಾರ್ಕೆಟಲ್ಲಿ ಫ್ರೂಟ್ ಸೆಲ್ಲರ್ ಹೇಳ್ತಾರೆ, ಒಂದು ಟೇಸ್ಟ್ ಮಾಡಿ ನೋಡಿ, ಚೆನ್ನಾಗಿದ್ದರೆ ನೀವು ತಗೊಳ್ರಿ ಅಂತ ಹೇಳ್ತಾರೆ. ದೇವ್ರ ಪ್ರೀತಿ ನಮಗೆ ಫ್ರೀಯಾಗಿ ಅಲ್ವಾ ಸಿಕ್ಕಿರೋದು. ನಮಗೆ ಫ್ರೀಯಾಗಿ ಸಿಕ್ಕಿದೆ, ಆದರೆ ದೇವರು ಅದಕ್ಕೆ ಪೇ ಮಾಡಿರ್ತಾರೆ. ಹೇಗೆ ಪೇ ಮಾಡಿದ್ದಾರೆ ಅಂದರೆ, ಕಲ್ವಾರಿ ಶಿಲುಬೆ ಮೇಲೆ ಅವ್ರ ಲೈಫನ್ನು ನಮಗೋಸ್ಕರ ಪೇ ಮಾಡಿದ್ದಾರೆ. ಸೊ ನಾವು ದೇವರು ಎಂಥವನು ಅಂತ ಅಂದ್ಬಿಟ್ಟು ನಾವು ಸವಿದು ನೋಡಬೇಕು. ಸ್ಯಾಮ್ಸ್ ಚಾಪ್ಟರ್ 34:8 ನೋಡ್ತೀವಿ, ಟೇಸ್ಟ್ ಆ್ಯಂಡ್ ಸೀ ದಟ್ ದ ಲಾರ್ಡ್ ಈಸ್ ಗುಡ್. ನಮಗೆ ಈಗ ಫ್ರೂಟ್ಸ್ ನಾವು ಟೇಸ್ಟ್ ಮಾಡಿ ನೋಡಿಲ್ಲ ಅಂದರೆ ನಮಗೆ ಗೊತ್ತಾಗಲ್ಲ ಫ್ರೂಟ್ ಯಾವ ಥರ ಇದೆ, ಟೇಸ್ಟ್ ಹೇಗಿದೆ ಅಂತ. ಸೊ ಹಾಗೆಯೇ ನಾವು ದೇವರಲ್ಲಿ ನಂಬಿಕೆ ಇಟ್ಟು ಸ್ಥಿರವಾಗಿ ದೇವರಲ್ಲಿ ನಿಂತರೆ ಮಾತ್ರ ದೇವ್ರ ಪ್ರೀತಿ ಎಂಥದ್ದು ಮತ್ತು ದೇವರು ಎಂಥವನೆಂದು ನಾವು ಸವಿದು ನೋಡ್ಬೋದು. ಅದಕ್ಕೆ ದೇವರನ್ನು ಮತ್ತು ದೇವ್ರ ಪ್ರೀತಿನ ಯಾವತ್ತೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು.